ವಿ ಕೆ ಹೋಮ್ ಡಿಸೈನ್ಸ್ ಅವರು ಕಂಪ್ನಿಯವರು ನಮ್ಮ ಪೂರ್ವಾಂಕಾರ ಲೇಔಟು ಕಾಶಿನಾಯಕನಲ್ಲಿ ಪೂರ್ವಾಂಕಾರ ಲೇಔಟಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ. ಎಷ್ಟು ಪ್ರೊಫೆಷ್ನಲ್ಲಾಗಿ ಕಂಬಿ ಕಟ್ಟಿದ್ದಾರೆ, ಎಷ್ಟು ನೀಟಾಗಿ ಕೆಳಗಡೆ ಎಲ್ಲ ಸ್ಪೇಸಿಂಗ್ಸ್ ಕೊಟ್ಟಿದ್ದಾರೆ, ಕೆಳಗಡೆ ಮಾರ್ಕಿಂಗ್ ಮಾಡಿ ಯಾವ ಥರ ಮಾಡಿದ್ದಾರೆ ಅನ್ನೋದು ಎಷ್ಟು ಚೆಂದ ನೋಡಿ. ಏನು ಕೆಳಗಡೆ ಎಲ್ಲ 16 mm 12 mm ಹಾಕಿದ್ದಾರೆ ನೋಡಿ ಮ್ಯಾಟ್ಗೆ. ಅದದು ರೋಡ್ ಎಷ್ಟು ತಗೊತದೋ ಏನೋ ಅಂತ ನೋಡ್ಕೊಂಡು ನೀಟಾಗಿ ನೋಡಿ. ಕಾಲಮ್ಸ್ ಎಲ್ಲ ಯಾವ ಥರ ಸೂಪರಾಗಿ ಕಟ್ಟಿದ್ದಾರೆ. ಈ ಥರ ಕಟ್ಟಿದ್ರೆ, ಈ ಥರ ಕೆಲಸ ಮಾಡಿದ್ರೆ ಮನೆ ಆಗಲಿ ಎಲ್ಲನೂ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ಲೈಫ್ ಇರುತ್ತೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತಾರೆ ಕೆಲವು ಜನ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಆ್ಯಸ್ ಪರ್ ಡ್ರಾಯಿಂಗ್ ಪ್ರಕಾರ ರೈನ್ಫೋರ್ಸ್ಮೆಂಟ್ ಏನು ಬೇಕು ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ. ಸೂಪರಾಗಿ ಮಾಡಿದ್ದಾರೆ. ನಂದು ಇದರಲ್ಲಿ ನನ್ನ ಸ್ಕೋಪು ಅರ್ಥವರ್ಕ್ ಮಾಡಿದ್ದೆ. ನಮ್ಮ JCB ಕಡೆಯಿಂದ ಅರ್ಥವರ್ಕ್ ಮಾಡಿದ್ದೆ. ನಮ್ಮ ಆಪ್ರೇಟ್ರು ಅರ್ಥವರ್ಕು ನೀಟಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಅದರೆಲ್ಲ ಫುಲ್ ಸೆಲ್ಲರ್ ಎತ್ತಿ ಮತ್ತು ಒಳಗಡೆ ಇದು ಮಾಡಿದ್ದಾರೆ ಕಾಲಮ್ಸ್ ಎಲ್ಲ ನೋಡಿ. ಇದು ನೋಡಿ ವಾಟರ್ ಟ್ಯಾಂಕು ಕೆಳಗಡೆ ಮಾರ್ಕಿಂಗ್ ಎಲ್ಲ ಮಾಡಿ ರಾಡು ಎಷ್ಟು ರಾಡ್ ಬೇಕು ಏನೆಲ್ಲ ನೀಟಾಗಿ ಮಾಡಿದ್ದಾರೆ. ಇದು ನೋಡಿ ಪುಟ್ಟಿಂಗು ಯಾವ ಥರ ಮಾಡಿದ್ದಾರೆ. ನನಗೆ ಅನಿಸ್ತಾ ಇದೆ ಈ ಪೂರ್ವಾಂಕಾರ ಲೇಔಟಲ್ಲಿ ಇದು ಮಾಡಿರೋ ಅಂಥ ಕ್ವಾಲಿಟಿ ವರ್ಕು, ಈ ಕಂಪ್ನಿಯವ್ರು ಮಾಡಿರೋಂಥ ಕ್ವಾಲಿಟಿ ವರ್ಕ್ ಯಾರೂ ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾವು ಎಂಟೈರು ಹೋಗ್ತಾ ಇರ್ತೀವಲ್ಲ ಎಲ್ಲ JCB ಅವರಲ್ಲ, ನಾವು JCB ಕೆಲಸಕ್ಕೆಲ್ಲ ಹೋಗ್ತಾ ಇರ್ತೀವಿ. ಈ ಥರ ನೀಟಾಗಿ ಯಾರು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನೋಡಿ. ಕಾಲಮ್ ಸಮೇತ ಹಾಕಿ ಕೆಳಗಡೆ ಮಾರ್ಕಿಂಗ್ ನೋಡಿ ಸೂಪರಾಗಿ ಮಾಡಿದ್ದಾರೆ. ನನಗನ್ನಿಸ್ತದೆ ಇನ್ಯಾರಾದರೂ ಕೆಲಸ ಕೊಡಬೇಕು, ಇವ್ರು ಕೊಡ್ಬೋದು ಅಂತ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದು ಗಿಡ ನಟ್ಟವಾಗ ಆ ಗಿಡ ಬೆಲೆವೇ ಚಿಕ್ಕದಾಗಿ ಇರೋವಾಗಲೇ ಕಾಣಿಸ್ಬಿಡ್ತದೆ. ಅದಕ್ಕೆ ನೋಡಿ ಆ ಥರ ನನಗಂದ್ರೆ ಸೂಪರಾಗಿ ಅನ್ನಿಸ್ತಾ ಇದೆ ನೋಡಿ. ಅದಕ್ಕೆ ನಾನು ಬೇಕಾದರೆ ಇವ್ರಿಗೆ ರೆಕಮೆಂಡ್ ಮಾಡ್ತೀನಿ. ಯಾವುದೇ ಒಂದು ಮನೆ ಕೆಲಸ ಯಾವ್ದೇ ಕಟ್ಟಬೇಕಾದ್ರೂ ಇವ್ರಿಗೆ ಇದೇ ಕಂಪ್ನಿಗೆ ವಿ ಕೆ ಹೋಮ್ ಡಿಸೈನ್ಸ್ ಅವ್ರಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಈ ಲೇಔಟಲ್ಲಿ ಆಗಲಿ ನಮ್ಮ ಬೇರೆ ಪ್ರಾಜೆಕ್ಟಲ್ಲಾಗಲಿ ಎಲ್ಲೇ ಯಾರು ಮನೆ ಕಟ್ಟಬೇಕು ಅಂತ ಕೇಳಿದರೆ ನಾನು ವಿ ಕೆ ಹೋಮ್ ಡಿಸೈನ್ ಅವ್ರಿಗೇ ಸಪೋರ್ಟ್ ಮಾಡ್ತೀನಿ. ಯಾಕಂದರೆ ಕೆಲಸ ಅಷ್ಟು ಚೆನ್ನಾಗಿ